ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಚ್ಯುತನ್ ಗೌಡ. ಸೊ ಇದೇ ಪಡ್ಡು. ಸೊ ನಾನು ಇಲ್ಲಿ ಇದು ಬೇವಿನ ಸೊಪ್ಪು ಮರ ಅಂದರೆ ಮರ ಉಣಿದ್ದೆ, ಅದ್ರದ್ದು ಎಲೆನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 5-6 ಅರ್ಧ ಇದ್ದಿದ್ರೆ ಸ್ವಲ್ಪ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಕೇಳ್ತಾ ಇರ್ತೀನಿ ಅಂತೀರಲ್ಲ, ಅದು ಇದು ಅದರಿಂದ ನಾವು ತಲೆ ಕಚ್ಕೊಬೋದಿದ್ದು, ನ್ಯಾಚುರಲ್ ಅದು. ಸೊ ಹಾಗೆ ಈ ಕಡ್ಡಿ ನಾವು ಹಲ್ಲುಜ್ಜಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನು ಎತ್ಕೊಂಡಿದ್ದೀನಿ. ಸೊ ಅದರಿಂದ ಅದು ನ್ಯಾಚುರಲ್ ಬ್ರಷು, ಹಾಗೆ ಅದು ನ್ಯಾಚುರಲ್ ತಲೆಗೆ ಹಾಕೋಣಕ್ಕೂ ನ್ಯಾಚುರಲ್ ಅದು. ಸೊ ಅದು ನ್ಯಾಚುರಲ್ಲೇ. ಸೊ ಅದಕ್ಕೆ 5-6 ಇಲ್ದಿದ್ರೆ ಒಂದು ದೊಡ್ಡದು ಸ್ವಲ್ಪ ಆದರೆ ಎತ್ಕೊಂಡು ಹೋಗ್ತಾ ಇರಲಿಲ್ಲ ನಾವು ಸ್ವಲ್ಪ. ಸೊ ಕಿತ್ಕೊಂಡು ಹೋಗುತ್ತಾ ಇದ್ದೀರಿ. ಸೊ ಅಷ್ಟನ್ನು ಕಿತ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ಅದು ಸ್ಟೆಮ್ ಕಿತ್ಕೊತ ಇದ್ದೀರಿ ನಾವು. ಬ್ರಷ್ ಮಾಡೋಕನ್ನಲ್ಲ, ಇದೆ ಸ್ಟೆಮ್ ವಿತ್ ಸೊಪ್ಪು ಗೈಸ್. ಸೊ ಅದರಿಂದ ಚಿಕ್ಕಡ್ಡಿ ಹೆಂಗಿರುತ್ತೆ ಅಂದರೆ ನೋಡಿ, ಇದೇ ಥರ ಇರ್ತದೆ. ಅದು ಒಂಥರ ಅದು ಹುಳಿ. ಎಸ್, ಒಂದೊಂಥರ ಕಸರೆ, ಹುಳಿ ಅಲ್ಲ ಕಸರೆ. ಇದರಿಂದ ಹುಣಸೆ ಹಣ್ಣು ಲಾಲಿಪಾಪ್ ಹಾಕೋಬೋದು. ಲಾಲಿಪಾಪ್ ಹಾಕೊಂಡು ಜಿಬಕ್ಬೋದು. ಸೊ ಹಾಗೆ ಒಂದು ಶಾರ್ಟ್ ಹಾಕ್ತೀನಿ ಇವತ್ತು, ಒಂದು ಶಾರ್ಟ್ ಹಾಕುತ್ತೀನಿ. ಸೊ ಅದೇನಂದರೆ ಇದೆ ಮೇಲೆ ನೋಡ್ತಿರ್ಬೋದು. ಇವೆಲ್ಲ ಅದೇ ರೋಸ್, ಅದನ್ನ ರೋಸ್ ಅಂತಾರೆ. ಕಷ್ಟ ನಾನು ಹುಣ್ಸೆಂದು ಲಾಲಿಪಾಪ್ ಮಾಡ್ಬೋದನ್ನಲ್ಲ, ಆ ಮರ ಇಲ್ಲೇ ಇದೆ. ಎಷ್ಟು ಅಗಲವಾಗಿದೆ, ತುಂಬ ಲೀಫ್ ಇಟ್ಟಿದೆ. ಸೊ ಹಾಗೆ ಆ ಲೀಫಿಂದ ಈ ಥರ ಗ್ರೀನ್ ಕಲರ್ ಲೀಫು, ಅದನ್ನು ನಾವು ತಿನ್ಬೋದು. ಗುಡ್, ಇಟ್ ಈಸ್ ನ್ಯಾಚುರಲ್. ಒಂದು ರಸ ಹೇಳ್ಕೊಂತೀನಿ ನಾನು. ಸೊ ನೀವು ಯೂಟ್ಯೂಬಾಗ ಹಾಕ್ಬಿಟ್ಟು ನೋಡ್ಬೋದು. ಅದರಿಂದ ಚಟ್ನಿ ಮಾಡ್ತಾರೆ, ಲೀಫ್ದು ಚಟ್ನಿ ಸಖತ್ತಾಗಿರ್ತೈತಿ. ನಾರ್ಮಲ್ ಅಂದರೆ ಕೊಬ್ಬರಿ ಚಟ್ನಿ, ಆ ಥರ ಸಖತ್ತಾಗಿರ್ತೈತಿ ಗಾಯ್ಸ್. ಹಳೆ ಕಾಲದಾಗೆಲ್ಲ ಇದೇ ಯೂಸ್ ಮಾಡ್ತಾಯಿದ್ರು. ಫಸ್ಟು ಎಲೆಗಳನ್ನ ಹಾಕಿ ಮತ್ತು ಕಲ್ಲು ಎತ್ಕೊಬಿಟ್ಟು ಒಂಥರ ರೌಂಡಾಗಿರ್ತೈತೆ, ನಂಗೆ ಗೊತ್ತಿಲ್ಲ ಅದು, ಗುಂಡು ಕಲ್ಲು ಅಂತಾರೆ. ಅದನ್ನ ಹಾಕ್ಬಿಟ್ಟು ಅದನ್ನು ಜಜ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ಮತ್ತು ಹುಣ್ಸೆಹಣ್ಣು ಹಾಕ್ಕೊಂತಾರೆ ಒಬ್ರೊಬ್ರು. ಹಾಕ್ಕೊಬಿಟ್ಟು ಅದನ್ನು ಚಪಾತಿಕ, ಅನ್ನಕ್ಕ, ಮುದ್ದೆಕ ನಂಚ್ಕೊಂಡು ತಿನ್ನೋದು. ಸೊ ಹಾಗಾಗಿ ಅದನ್ನು ಯೂಸ್ತಾರೆ. ಸೊ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟುಮಾರೋ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ತೀನಿ.